ಹಲೋ, ನಮಸ್ಕಾರ ಸ್ನೇಹಿತರೆ. ನಾನು ಚೂಡಾಮಣಿ. ತಾವೆಲ್ಲ ಹೇಗಿದ್ದೀರಿ? ತಾವೆಲ್ಲರೂ ಉತ್ತಮ ಆರೋಗ್ಯವನ್ನು ಹೊಂದಿರಿ ಎಂದು ಹಾರೈಸುತ್ತಾ ಎಲ್ಲರನ್ನೂ ನನ್ನ ಚೂಡಾಮಣಿ ಟ್ರಾವೆಲ್ ವ್ಲಾಗ್ಸ್ ಎನ್ನುವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ಸಿಂಗಾಪುರದ ನೈಟ್ ಸಫಾರಿ ವಿಶ್ವದ ಮೊದಲ ರಾತ್ರಿಯ ವೇಳೆಯ ಮೃಗಾಲಯವಾಗಿದೆ. ಈ ದೇಶದ ಅತ್ಯಂತ ಜನಪ್ರಿಯ ಪ್ರವಾಸಿ ಆಕರ್ಷಣೆಗಳಲ್ಲಿ ಇದೂ ಒಂದು. ಬರ್ಡ್ ಪ್ಯಾರಡೈಸ್ ಮತ್ತು ರಿವರ್ಸ್ ವಂಡರ್ಸ್ ಮತ್ತು ಮುಂಬರುವ ರೇನ್ ಫಾರೆಸ್ಟ್ ವರ್ಲ್ಡ್ ಪಾರ್ಕ್ಗಳನ್ನು ಒಳಗೊಂಡ ಮಂಡೈ ವನ್ಯಜೀವಿ ರಿಸರ್ವ್ನ ಒಂದು ಭಾಗವಾಗಿದೆ. 1994ರಂದು ಅಧಿಕೃತವಾಗಿ ಪ್ರಾರಂಭವಾದ ಈ ನೈಟ್ ಸಫಾರಿಯು ಸಿಂಗಾಪುರ ಮೃಗಾಲಯ ಮತ್ತು ಸೆಲೆಟರ್ ಜಲಾಶಯದ ಪಕ್ಕದಲ್ಲಿ 86 ಎಕರೆ ಕಾಡುಗಳನ್ನು ಆಕ್ರಮಿಸಿದೆ ಎನ್ನಲಾಗಿದೆ. ನೈಟ್ ಸಫಾರಿಯು ಪ್ರಸ್ತುತ 100ಕ್ಕೂ ಹೆಚ್ಚು ಜಾತಿಯ 900ಕ್ಕೂ ಹೆಚ್ಚು ಪ್ರಾಣಿಗಳನ್ನು ಹೊಂದಿದೆ. ವರ್ಷಕ್ಕೆ ಸುಮಾರು 1.3 ಮಿಲಿಯನ್ ಸಂದರ್ಶಕರು ಸಫಾರಿಗೆ ಭೇಟಿ ನೀಡುತ್ತಾರೆ. ಇದು ಸಂಜೆಯ 7ರಿಂದ ರಾತ್ರಿ 12ರವರೆಗೆ ತೆರೆದಿರುತ್ತದೆ. ನಾವು ಇದನ್ನು 4 ವಾಕಿಂಗ್ ಟ್ರೇಲ್ಗಳ ಮೂಲಕ ಅಥವಾ ಟ್ರ್ಯಾಮ್ಗಳ ಮೂಲಕ ಅನ್ವೇಷಿಸಬಹುದಾಗಿದೆ. ನೈಟ್ ಸಫಾರಿಯಲ್ಲಿ ಜಿಂಕೆ, ಆಫ್ರಿಕನ್ ಎಮ್ಮೆ, ಭಾರತೀಯ ಖಡ್ಗಮೃಗಗಳು ಮತ್ತು ಪ್ಯಾಂಗೋಲಿಯನ್ಗಳಿಂದ ಸಿಂಹಗಳು, ಏಷ್ಯನ್ ಆನೆಗಳು ಕಾಣಸಿಗುತ್ತವೆ. ಲಂಡನ್ ಮೂಲದ ಲೈಟಿಂಗ್ ಡಿಸೈನರ್ ಸೈಮನ್ ಕಾರ್ಡರ್ ನೈಟ್ ಸಫಾರಿಗಾಗಿ ಬೆಳಕನ್ನು ರಚಿಸಿದ್ದಾರೆ. ಈ ಬೆಳಕು ರಾತ್ರಿಯ ಮತ್ತು ಕ್ರೆಪಸ್ಕ್ಯುಲರ್ ಪ್ರಾಣಿಗಳ ನಡವಳಿಕೆಯನ್ನು ತೊಂದರೆಗೊಳಿಸದಿರುವಷ್ಟು ಮಂದವಾಗಿರುತ್ತದೆ. ಇಲ್ಲಿ ಸೆರೆಮನೆಯಂತಹ ಪಂಜರದ ಬದಲಿಗೆ ಉದ್ಯಾನಗಳಲ್ಲಿ ಜಾನುವಾರುಗಳ ಗ್ರಿಡ್ಗಳನ್ನು ಹಾಕಿ ಪ್ರಾಣಿಗಳನ್ನು ಇರಿಸಲಾಗಿದೆ. ಇವು ಗ್ರಿಲ್ ತರಹದ ಲೋಹದ ಹಾಳೆಗಳಾಗಿದ್ದು ಪ್ರಾಣಿಗಳು ದಾಟಿ ಬಾರದಂತೆ ತಡೆಯುತ್ತವೆ. ತೆರೆದ ಪ್ರದೇಶಗಳಲ್ಲಿ ಪ್ರಾಣಿಗಳನ್ನು ಪ್ರದರ್ಶಿಸಲು ಸಾಧ್ಯವಾಗುವಂತೆ ತೊರೆಗಳು ಮತ್ತು ನದಿಗಳು ಕಾಣುವಂತೆ ವಿನ್ಯಾಸಗೊಳಿಸಲಾಗಿದೆ ಮತ್ತು ಪ್ರಾಣಿಗಳನ್ನು ಅವುಗಳ ಆವರಣಗಳ ಗಡಿಯಿಂದ ದೂರವಿರಿಸಲು ಕೊಂಬೆಗಳಂತೆ ಕಾಣುವ ಬಿಸಿ ತಂತಿಗಳನ್ನು ವಿನ್ಯಾಸಗೊಳಿಸಲಾಗಿದೆ. Might also notice some spotted deer. These are the axis of sheep. When alarmed, they produce a loud barking. ನಾವು ವಾಕಿಂಗ್ ಟ್ರೇಲ್ ಮೂಲಕ ಚಲಿಸದೆ ಟ್ರಾಮ್ ಟ್ರಯಲ್ ಮೂಲಕ ಇಡೀ ಉದ್ಯಾನವನದಲ್ಲಿ ಸಂಚರಿಸಿದೆವು. ಇಲ್ಲಿ ಸಾಂಸ್ಕೃತಿಕ ಪ್ರದರ್ಶನಗಳು ಮತ್ತು ವಿಶ್ವದರ್ಜೆಯ ಮನರಂಜನೆಗಳು ನಡೆಯುತ್ತವೆ. ಪ್ರಾಣಿಗಳನ್ನು ಬಳಸಿ ಹಲವಾರು ಪ್ರದರ್ಶನಗಳನ್ನು 20 ನಿಮಿಷ ನಡೆಸುತ್ತಾರೆ. ಬುಡಕಟ್ಟು ನೃತ್ಯಗಳು, ಬ್ಲೋ ಪೈ ಪ್ರದರ್ಶನಗಳು, ಬೆಂಕಿ ತಿನ್ನುವ ಪ್ರದರ್ಶನಗಳು ಇಲ್ಲಿ ನಡೆಯುತ್ತವೆ. ಇವುಗಳಿಗೆಲ್ಲ ಸಿಂಗಾಪುರ ಪ್ರವಾಸೋದ್ಯಮದ ಹಲವಾರು ಪ್ರಶಸ್ತಿಗಳು ಲಭಿಸಿವೆ ಎನ್ನಲಾಗಿದೆ. ಸ್ನೇಹಿತರೆ, ಇಲ್ಲಿ ನೈಟ್ ಸಫಾರಿಯಲ್ಲಿ ಆಹಾರ ಮತ್ತು ಪಾನೀಯ ಮಳಿಗೆಗಳಿವೆ. ಸ್ನೇಹಿತರೆ, ತಾವು ಇಲ್ಲಿಗೆ ಬರುವಿರಾದರೆ ತಮಗೆ ಈ ಮಾಹಿತಿಗಳು ಖಂಡಿತ ಉಪಯೋಗಕ್ಕೆ ಬರುತ್ತವೆ ಎಂದು ತಿಳಿದಿದ್ದೇನೆ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಇಲ್ಲಿಯವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ಸಿಂಗಾಪುರ್ ಸರಣಿಯ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.